ಇವತ್ತು ದಿವಸ ಶ್ರೀಮತಿ ವಸಂತಮ್ಮ ಚಲಪತಿ ಅವರು ಈ ಒಂದು ತಿಳಿಸಿಡಿ ಈ ಒಂದು ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾಗಿ ಪದಾರೋಹಣ ಮಾಡ್ತಾ ಇರತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ನಡೆದಿರ್ತಕ್ಕಂಥ ಎಲ್ಲರೂ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡಗಳನ್ನ ಆಹ್ವಾನಿಸಿದ್ದಾರೆ. ಎಲ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸುತ್ತಾ ಈ ದಿನ ಶ್ರೀಮತಿ ವಸಂತಮ್ಮ ಅವರು ಏನು ಈ ಕಾರ್ಯಕ್ರಮಕ್ಕೆ ಬಹಳ ಉತ್ಸಾಹರಾಗಿ ಎಲ್ಲ ಮುಖಂಡರುಗಳನ್ನು ಕೂಡ ಕರೆಸ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇರೋದಕ್ಕೆ ನಾನು ಅವರನ್ನು ಕೂಡ ಅಭಿನಂದಿಸುತ್ತಾ ಅವರ ಅಧಿಕಾರ ಅವಧಿಯಲ್ಲಿ ಉತ್ತಮವಾದಂಥ ಕೆಲಸಗಳಾಗಲಿ ಅಂತ ನಿರೀಕ್ಷಿಸುತ್ತಾ ನಮ್ಮ ನಾಯಕರಲ್ಲಿ ಒಂದು ಕಿವಿ ಮಾತು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಏನಂತಂದರೆ ಚುನಾವಣೆಗಳು ಬರ್ತವೆ ಹೋಗ್ತವೆ, ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಭಾಳಷ್ಟು ಧ್ರುವೀಕರಣಗಳಾಗ್ತಾ ಇದ್ದಾವೆ. ನಾವಿಲ್ಲಿ ಏನಿಲ್ಲಿ ಹಳ್ಳಿಗಳಲ್ಲಿ ಇರ್ತೀವೋ ಎಲೆಕ್ಷನ್ ಮಾಡ್ಕೊಂಡು ಆದಮೇಲೆ ದ್ವೇಷಗಳನ್ನ ಸಾಧಿಸ್ಕೊಂಡು ಹೋಗುವಂಥ ಒಂದು ರಾಜಕಾರಣ ಬಿಡಬೇಕು. ಯಾಕಂತಂದರೆ ಮೇಲಿರ್ತಕ್ಕಂಥವರೆಲ್ಲ ಭಾಳ ಚೆನ್ನಾಗಿದ್ದಾರೆ, ಇಲ್ಲಿ ಕಷ್ಟಪಡೋರು ಬೂತ್ಗಳ ಹತ್ರ ಇರೋರು ಮಾತ್ರ ಜಗಳಾಡಿಕೊಂಡು ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗ್ತಾ ಇದ್ದಾರೆ. ದಯವಿಟ್ಟು ನಿಮ್ಮೆಲ್ಲರಲ್ಲೂ ನಾನು ಮನವಿ ಮಾಡ್ತಾ ಇದ್ದೀನಿ, ಆ ರಾಜಕಾರಣ ಬಿಡಬೇಕು. ಏನಾದರೂ ಒಳ್ಳೆ ಕೆಲಸ ಮಾಡಿ ಜನರಿಂದ ಉತ್ತಮವಾದಂಥ ಕೆಲಸ ಮಾಡಿದಾಗ ಜನರ ಬೆಂಬಲ ನಾವು ಗಳಿಸೋಕ್ಕಾಗತ್ತೆ. ಇವತ್ತು ನಮ್ಮ ಮಾಜಿ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂಥ ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಕಾರ್ಯಕ್ರಮ ಮಾಡಿದಾಗ ಇಡೀ ಕನ್ಯಾಕುಮಾರಿಯಿಂದ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಜನರ ನಾಡಿ ಮಿಡಿತ ಏನಿದೆ, ಜನರ ಕಷ್ಟ ಸುಖಗಳೇನಿದೆ, ಯಾವ್ಯಾವ ಪ್ರಾಂತ್ಯದಲ್ಲಿ ಯಾವ್ಯಾವ ಥರ ಜೀವನಗಳು ನಡೆಸ್ತಾ ಇದೆ, ಇವೆಲ್ಲ ಕೂಡ ಅರ್ಥಕೊಂಡಾದ ಮೇಲೆ ಭಾಳಷ್ಟು ಕಾಂಗ್ರೆಸ್ ಚೈತನ್ಯ ಬಂದಿದೆ. ಅದೇ ರೀತಿಯಾಗಿ ನಮ್ಮ ರಾಜ್ಯ ಮಟ್ಟದಲ್ಲಿ ಮಾನ್ಯ ಸಿದ್ದರಾಮಣ್ಣ ಮತ್ತು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು 5 ಗ್ಯಾರಂಟಿಗಳು ಕೊಟ್ಟಿದೆ, ಪ್ರತಿಯೊಂದು ಮನೆಯಲ್ಲೂ ಎಲ್ಲೇ ಆಗಲಿ ಕೂಲಿಗೆ ಹೋದಾಗ ನೋಡ್ತಾ ಇದ್ದೀನಿ, ಕಳೆ ತೆಗಿಯಕ್ಕೆ ಬಂದಿದ್ದಾರೆ, ಒಂದು 10 ಜನ ಕೆಲಸ ಮಾಡ್ತಾ ಇದ್ದಾರೆ, ಅಲ್ಲಿ ಕೇಳಿಸ್ಕೊಳ್ತಾ ಇದ್ದೀನಿ. ಕಾಂಗ್ರೆಸ್ ತಪ್ಪ ನಾವು ಹಿಂಗೆ ಯಾರ್ಯಾರು ಕೋಟೆ ಕೊಡೋದು ಅಟ್ಲ ಪಂಚ ಹೆಂಡರು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಜನರಿಗೆ ನೇರವಾಗಿ ಸಿಗ್ತಾ ಇದೆ, ಜನರಿಗೆ ನೇರವಾಗಿ ಸಹಾಯ ಆಗ್ತಾ ಇದೆ. ಅಂದರೆ ಅಂಥ ಉತ್ತಮವಾದಂಥ ಕೆಲಸಗಳು ಮಾಡಿದಾಗ ಜನ ತಿಳ್ಕೊಳ್ತಾರೆ, ಮನದಲ್ಲಿ ಬರುತ್ತೆ. ಇರಲಿ ಎಲೆಕ್ಷನಲ್ಲಿ ಕೆಲವರೆಲ್ಲ ಆ ಟೈಮ್ಗೆ ಏನೇನೋ ಮಾಡ್ಬೋದು, ಆದರೆ ಉತ್ತಮವಾದಂಥ ಕಾರ್ಯಗಳು ಮಾಡಿದಾಗ ಅದನ್ನು ನೆನೆಸ್ಕೊಳ್ಳುವಂಥದ್ದು ಜನರ ಸ್ವಭಾವ. ಅದನ್ನು ಇವತ್ತು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಕೂಡ ವಸಂತಮ್ಮ ಚಲಪತಿಯವರು ಮತ್ತು ಇಲ್ಲಿ ಇರ್ತಕ್ಕಂಥ ನಮ್ಮ ನಾಯಕರೆಲ್ಲರಲ್ಲೂ ಕೂಡ ಮನವಿ ಮಾಡ್ತೀನಿ, ದೇಶದ ರಾಜಕಾರಣ ಬಿಟ್ಟು ಎಲ್ಲರೂ ಒಗ್ಗೂಡಿಸ್ಕೊಂಡು ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಿ ನಾವು ನಿಮ್ಮ ಹಿಂದೆ ಇರ್ತೀವಿ, ಸರ್ಕಾರ ನಮ್ಮದಿದೆ, ಏನಾದರೂ ನಿಮ್ಮ ಕೆಲಸಗಳಾಗಬೇಕು ಅಂತಂದಾಗ ನೀವೆಲ್ಲರೂ ಕೂಡ ಬರ್ಬೋದು. ಇವತ್ತು ನಮ್ಮ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷ ಆದಮೇಲೆ ಕಾರ್ಯಕರ್ತರಿಗೆ ಭಾಳಷ್ಟು ಉತ್ತೇಜನ ಕೊಡ್ತಾ ಇದ್ದಾರೆ. ಮೊನ್ನೆ ಒಂದು ಜನರಲ್ ಬಾಡಿ ಮೀಟಿಂಗ್ ಆಯಿತು KPCCಯಲ್ಲಿ. ಆ KPCC ಸಭೆಯಲ್ಲಿ ಹೇಳಿದ್ರು, ನಾವಿವತ್ತು ಜನ ಅಧಿಕಾರ ಕೊಟ್ಟು ಇವತ್ತು ಸೀಟುಗಳಲ್ಲಿ ಕೂತ್ಕೊಂಡಿದ್ದೀವಿ, ಜನರಿಗೆ ನಾವು ಅಧಿಕಾರ ಕೊಡಬೇಕು. ಆ ಕೆಲಸ ಆಗಬೇಕು ಅಂತಂದರೆ ಹಾಲ್ ಡೈರಿಯಿಂದ ಹಿಡಿದು ವ್ಯವಸಾಯ ಸೇವಾ ಸಹಕಾರ ಸಂಘದಿಂದ ಹಿಡಿದು PLD ಬ್ಯಾಂಕ್ ಆಗಿರ್ಬೋದು, ಎಲ್ಲ ರಂಗಗಳಲ್ಲೂ ನಾಮಿನೇಷನ್ಸ್ ಕೊಟ್ಟು ಜನರನ್ನು ಕೂರಿಸ್ಬೇಕು ಅಂತ ಮೊನ್ನೆ ಹೇಳಿದ್ದಾರೆ. ಅದಾಗತ್ತೆ ಮುಂದಿನ ದಿನಗಳಲ್ಲಿ. ಅದಲ್ಲದೆ KEBಯಲ್ಲಿ ಒಂದು ಕಮಿಟಿ ಮಾಡ್ತಾ ಇದ್ದಾರೆ, ಹಾಸ್ಪಿಟ್ಲ್ಗೊಂದು ಕಮಿಟಿ, ಸ್ಕೂಲ್ಗೊಂದು ಕಮಿಟಿ. ಏನಂತಂದರೆ ಇಲ್ಲಿರ್ತಕ್ಕಂಥ ಜನರ ಆಡಳಿತದಲ್ಲೇ ಆ ಕಮಿಟಿಗೆ ಆ ಸಂಸ್ಥೆಗಳು ನಡಿಬೇಕು ಅಂತ. ಒಂದು ಕರೆಂಟ್ ಪೋಲ್ ಇಲ್ಲ, 2 ಕರೆಂಟ್ ಪೋಲ್ ಕೊಟ್ಟಿದ್ರೆ ಆ ಕಮಿಟಿಗೆ ಬಂದಾಗ ಇಮಿಡಿಯೇಟ್ ಅವ್ರು ಮಾಡಿಸ್ಬೋದು. ಅದಕ್ಕೋಸ್ಕರ